ನಮಸ್ಕಾರ ಸ್ನೇಹಿತರೆ, ಭುವೀಸ್ ರೆಸಿಪೀಸ್ ಆ್ಯಂಡ್ ಲಾಗ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇದನ್ನು ನಾನು ಪುದೀನ ಪಲಾವ್ ಮಾಡಿದೆ, ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಆಲೂ ಕಬಾಬ್ ಮಾಡಿದೆ, ಸೌತೆಕಾಯಿ ಇತ್ತು ಮತ್ತು ಮೊಸರು ಬಜ್ಜಿ ಮಾಡಿದೆ. ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಾಗಿ ಕೂಡ ಇತ್ತು. ಮಗ ಆಲೂ ಕಬಾಬ್ ಕೇಳ್ತಾ ಇದ್ದ, ಅದರಿಂದ ಮಾಡಿದೆ. ಬನ್ನಿ ಮಾಡೋ ವಿಧಾನ ತೋರಿಸ್ತೀನಿ. ಈಸಿಯಾಗಿ ಮಾಡ್ಕೋಬೋದು ನೀವು ಇದನ್ನು. ಬ್ಯಾಚುಲರ್ಸ್ ಕೂಡ ಆರಾಮಾಗಿ ಮಾಡ್ಕೋಬೋದು. ಮೊದಲಿಗೆ ಇದು ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಯಾವುದೇ ಕುಕ್ಕಿಂಗಲ್ಲಿ ಹಾಕ್ಕೋಬೋದು, ಇಲ್ಲ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನಂತರ ಸ್ವಲ್ಪ ಎಣ್ಣೆ ಕಾಯ್ದ್ಮೇಲೆ ಇಲ್ಲಿ ಮೊರಾಟಿ ಮೊಗ್ಗು, ಅನಾನಸುವ, ಒಂದು ಸ್ವಲ್ಪ ಸೋಂಪು ಒಂದು ಕಲ್ನಾರು ಇಷ್ಟೂ ಹಾಕಿದ್ದೀನಿ. ಉರಿ ಸಿಮ್ ಮಾಡ್ಕೊಂಡು ಹಾಕಿದ್ದೀನಿ. ನಂತರ ಒಂದು ಈರುಳ್ಳಿನ ಉದ್ದುದ್ದು ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ. ನಾನು ಪ್ರತಿಯೊಂದು ಪದಾರ್ಥನೂ ಹಾಕುವಾಗ ಉರಿ ಜೋರು ಕಮ್ಮಿ ಮಾಡ್ಕೊಳ್ಳಿ ಅಂತೆಲ್ಲ ಹೇಳ್ತಾ ಇರ್ತೀನಿ. ನಂತರ ಒಂದು ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ. ನೀವು ಇದಕ್ಕೆ ಬೀನ್ಸು ಮತ್ತು ಇದು ಹೂಕೋಸು ಏನಿದ್ರೂ ಕೂಡ ಹಾಕ್ಕೋಬೋದು. ಆಲೂಗಡ್ಡೆ ಹಾಕೊಂಡು ಒಂದು ಕ್ಯಾರೆಟ್ ಹಾಕೊತಾ ಇದ್ದೀನಿ ನಾನು. ನಂತರ ಒಂದು ಗೆಡ್ಡೆಕೋಸಿತ್ತು, ಅದನ್ನು ಹಾಕೊತಾ ಇದ್ದೀನಿ. ನಮಗೆ ಹುಳಿಕಾಯಿ ಖಾಲಿ ಆಗಿತ್ತು, ಅದರಿಂದ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಉರಿ ಫುಲ್ಲು ಸಿಮ್ ಮಾಡಿದ್ದೀನಿ ಸ್ನೇಹಿತರೆ. ನಾನು ಇವಾಗ ಸಿಮ್ ಮಾಡ್ಕೊಂಡು ಇದೆಲ್ಲ ಹಾಕೋತಾ ಇರೋದು. ಇವೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 2 ಪಲಾವ್ ಎಲೆ ಕೂಡ ಹಾಕ್ಕೊತಾ ಇದ್ದೀನಿ ನಾನು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸಿಮ್ಮಲ್ಲೇ ಇಟ್ಕೊಂಡಿದ್ದೀನಿ ನಾನು ಇನ್ನೂ. ನಂತರ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಟೊಮೊಟೊನ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೊಮೊಟೊ ಸಣ್ಣ ಕಟ್ ಮಾಡಿ ಹಾಕ್ಕೊಂಡ್ರೆ. ನಂತರ ಒಂದು ಮಿಕ್ಸಿ ಜಾರ್ ಅಥವಾ ಬ್ಲೆಂಡರ್ ಜಾರ್ ಎಲ್ಲ ತೊಗೊಂಡು ಒಂದು 3 ಇಂಚ್ ಚಕ್ಕೆ, ಒಂದು 5ರಿಂದ ಲವಂಗ, 2 ಏಲಕ್ಕಿ ಕಾಯಿ ಹಾಕ್ಕೊಂಡಿದ್ದೀನಿ ನೋಡಿ, ಇಷ್ಟು ನಾನು. ನಂತರ ಇದೇ ಮಿಕ್ಸಿ ಜಾರಿಗೆ ನಾನು ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಚಿಕ್ಕದು 2 ಟೊಮೊಟೊ ಹಾಕ್ಕೊಂಡಿದ್ದೀನಿ. ನೀವು ತೆಂಗಿನಕಾಯಿ ಇದ್ರೂ ಕೂಡ ರುಬ್ಕೋಬೋದು. ನಾನು ಪಲಾವಿಗೆ ತೆಂಗಿನಕಾಯಿ ಹಾಕಲ್ಲ ಸ್ನೇಹಿತರೆ, ಅದರಿಂದ ನಾನು ಹಾಕಿಲ್ಲ. ಈಸಿ ರೆಸಿಪಿ ಇದು. ಮತ್ತು 2 ಹಸಿಮೆಣ್ಸಿನ್ಕಾಯಿನ ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಒಣಗಿದ ಮೆಣ್ಸಿನ್ಕಾಯಿ ಹಾಕ್ಕೋಬೋದು, ಇಲ್ಲ ಮೆಣಸಿನ ಪುಡಿ ಕೂಡ ಹಾಕ್ಕೋಬೋದು. ನಂತರ ಇಲ್ಲಿ 1 ಹಿಡಿಯಷ್ಟು ಪುದೀನ ಸೊಪ್ಪು, ಸ್ವಲ್ಪ ಜಾಸ್ತಿನೇ ಇದೆ ಪುದೀನ ಸೊಪ್ಪು, ಒಂದು ಮುಷ್ಟಿಗಿನ್ನ ಜಾಸ್ತಿನೇ ಪುದೀನ ಸೊಪ್ಪು. ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಪುದೀನ ಸೊಪ್ಪು ಜಾಸ್ತಿ ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು ಮೀಡಿಯಮಾಗಿ ಹಾಕ್ಕೊಂಡಿದ್ದೀನಿ. 2 ಮುಷ್ಟಿಯಷ್ಟು, ಒಂದು ಮುಷ್ಟಿಯಷ್ಟು ಪುದೀನ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ರುಬ್ಕೊಬರೋಣ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್, 1.5ರಿಂದ 2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಾಂದರೆ ನೀವು ರುಬ್ಬೋವಾಗ ಶುಂಠಿ ಮತ್ತು ಬೆಳ್ಳುಳ್ಳಿನ ಬಿಡಿಸಿ ಕೂಡ ಹಾಕ್ಕೋಬೋದು, ರುಬ್ಕೋಬೇಕಾರೆ. ನಂತರ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಉರಿ ಸಿಮ್ಮಲ್ಲೇ ಇದೆ. ಪ್ಲೀಸ್ ವಿಡಿಯೋ ನೋಡಿ ಸ್ನೇಹಿತರೆ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ನನಗೆ ಒಬ್ಬರು ನೋಡು ಇಬ್ಬರು ನೋಡು ಭಾಳನೇ ಖುಷಿಯಾಗುತ್ತೆ, ನನಗೆ ಎಷ್ಟು ನೋಡೋರು ಖುಷಿಯಾಗುತ್ತೆ. ಅದರಿಂದ ವಿಡಿಯೋ ನೋಡಿ ಸ್ನೇಹಿತರೆ ಪ್ಲೀಸ್ ಅಂತ ಕೇಳ್ಕೊತೀನಿ. ನನ್ನ ವ್ಯೂವರ್ಸ್ಗೋಸ್ಕರ ನನ್ನ ಕೈಲಾದಷ್ಟು ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಂತರ ಒಂದು ಚಿಟಿಕೆ ಅಷ್ಟನ್ನ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ 1.5 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಚಿಕ್ಕ ಸ್ಪೂನ್ ನಮ್ಮದು, ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. 1.5 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇನ್ನು ಉರಿ ಜೋರು ಮಾಡಿಲ್ಲ ಸ್ನೇಹಿತರೆ ನಾನು. ನಂತರ ಇದು ಪೇಸ್ಟ್ ಮಾಡ್ಕೊಂಬಂದಿದ್ದೀವಲ್ಲ ನೋಡಿ, ಎಷ್ಟು ಎಮ್ಮೆಗೆ ರೆಡಿ ಆಗಿದೆ ನೋಡಿದ್ರೆ. ಪುದೀನ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಅದರಿಂದ ಪುದೀನ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಇದಕ್ಕಿಂತ ನೀವು ತರಕಾರಿ ನಾನು ನಿಮ್ಗೆ ಹೇಳ್ದಂಗೆ ಇದಕ್ಕೆ ಪನ್ನೀರ್ ಇದ್ರೂ ಕೂಡ ಹಾಕ್ಕೋಬೋದು, ಅಥವಾ ಹೂಕೋಸು ಇದ್ರೂ ಕೂಡ ಹಾಕ್ಕೋಬೋದು. ನೀವು ಯಾವ ತರಕಾರಿ ಇದ್ರೂ ಹಾಕ್ಕೋಬೋದು. ಏನು ತರಕಾರಿ ಇಲ್ಲಪ್ಪ ಅಂದ್ರೆ ಒಂದು ಆಲೂಗಡ್ಡೆ ಕೂಡ ಹಾಕ್ಕೋಬೋದು. ಏನೂ ಇಲ್ಲ ಅಂದ್ರೆ ಹಂಗೆ ಬೇಕಾದ್ರೂ ಇದು ನಾನು ಇವಾಗ ತೋರಿಸಿದ್ನಲ್ಲ, ಈ ಪೇಸ್ಟ್ ರುಬ್ಬಿಟ್ಟು ಹಂಗೆ ಕೂಡ ಮಾಡ್ಕೊಬೋದು. ಇದು ಚೆನ್ನಾಗಿ ಫ್ರೈ ಆಗಲಿ. ಇಲ್ಲಿ ಒಂದು ಬಟ್ಲು ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ ನಾನು. ಒಂದು ಬಟ್ಲು ಅಕ್ಕಿ ಇದೆ, ಮಾಮೂಲಿ ರೈಸು ತೊಳೆದಿಟ್ಕೊಂಡಿದ್ದೀನಿ. ಮಾಡೋಕ್ಕೆ ಮುಂಚೆ ಒಂದು 10 ನಿಮಿಷ ಮುಂಚೆ ತೊಳೆದಿಟ್ಕೊಂಡ್ರೆ ಅನ್ನ ಚೆನ್ನಾಗಾಗುತ್ತೆ. ಇವಾಗ ತೊಳೆದಿರೋ ಅಕ್ಕಿನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಒಂದು 10 ನಿಮಿಷ ನೆನೆಸ್ಕೊಂಡ್ರೆ ಚೆನ್ನಾಗಾಗುತ್ತೆ ಸ್ನೇಹಿತರೆ. ಒಂದು ಬಟ್ಲು ಅಕ್ಕಿ ಇದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ನಾನು. ಯಾವುದೇ ಪಲಾವ್ ಮಾಡಲಿ ಅಥವಾ ಬಿರಿಯಾನಿ ಮಾಡಲಿ ನಾನು ಮಸಾಲೆ ಜಾಸ್ತಿ ಹಾಕಲ್ಲ ಸ್ನೇಹಿತರೆ. ಮಸಾಲೆ ಮೀಡಿಯಮ್ ಇರುತ್ತೆ, ನಾನು ಮಸಾಲೆ ಜಾಸ್ತಿ ಹಾಕೋಕ್ಕೆ ಹೋಗಲ್ಲ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸಣ್ಣ ಉರಿಲೇ ಇನ್ನೂ ಸಿಮ್ಮಲ್ಲೇ ಇಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು ಅರ್ಧಕ್ಕಿಂತ 1 ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಎಷ್ಟು ಎಮ್ಮೆಯಾಗಿ ರೆಡಿ ಆಗಿದ್ರೆ. ಯಾರ್ಯಾರು ವಿಡಿಯೋ ನೋಡಿದ್ದೀರಾ ಸಬ್ಸ್ಕ್ರೈಬ್ ಆಗಿದ್ರೆ ಎಲ್ಲರಿಗೂ ತುಂಬ 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 ಧನ್ಯವಾದಗಳು ಸ್ನೇಹಿತರೆ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಬಟ್ಲಿಗೆ 2 ಬಟ್ಲು ನೀರು ಹಾಕ್ಕೊತಾ ಇದ್ದೀನಿ. ನಾನು ಮಾಮೂಲಿ ತಣ್ಣೀರೇ ಹಾಕ್ಕೊತಾ ಇದ್ದೀನಿ. 2 ಬಟ್ಲು ನೀರು ಹಾಕ್ಕೊಂಡಿದ್ದೀನಿ. ನನಗೆ ಅಳತೆಲ್ಲ ಗೊತ್ತಾಗುತ್ತೆ ಸ್ನೇಹಿತರೆ. 1 ಬಟ್ಲು ಅಕ್ಕಿ, 2 ಬಟ್ಲು ನೀರು ಅಂತ ಹೇಳ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಮಿಕ್ಸ್ ಮಾಡಲಿಕ್ಕೆ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸೋಣ, ಸಾಕಾಗುತ್ತೆ. 2 ವಿಷಲ್ ಕೂಗಿದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತೇಳ್ಬಿಟ್ಟು. ನೀವು ಯಾವಾಗಲೂ ಅಷ್ಟೇ ಸ್ನೇಹಿತರೆ, ಕುಕ್ಕರ್ ವಿಷಲ್ ತೆಗಿಬೇಕಾದ್ರೆ ಫುಲ್ಲು ಕೂಲ್ ಆಗಿದೆಯಾ ಅಂತ ನೋಡಿಬಿಟ್ಟು ವಿಷಲ್ ತೆಗೆದುಬಿಟ್ಟು ಫುಲ್ ಕೂಲ್ ಆದಮೇಲೆ ಲಿಡ್ ಓಪನ್ ಮಾಡಿ. ಯಾವುದೇ ಕಾರಣಕ್ಕೂ ಪ್ರೆಷರ್ ಇದ್ದಾಗ ಓಪನ್ ಮಾಡಬೇಡಿ. ನಂತರ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡೋದಲ್ವ. ಪುದೀನ ಬಾತು ಸೂಪರಾಗಿತ್ತು. ಪಲಾವ್ ಮಾಡಮ್ಮ ಅಂದ. ನನಗೆ ಯಾವ ತರಕಾರಿ ಇರುತ್ತೆ, ನಾನು ಯಾವಾಗಲೂ ನಿಮ್ಗೆ ಅದು ಹೇಳೋದು, ಮನೇಲಿ ಏನಿರುತ್ತೋ ಅದನ್ನು ಹಾಕ್ಬಿಟ್ಟು
ಪಲಾವ್ ಮಾಡ್ಬೇಕು, ನೀವು ಏನು ಮಾಡ್ಬೇಕು ಅಂತ ಯೋಚನೆ ಮಾಡ್ಕೊಂಡು ಮಾಡ್ಬೋದು ಸ್ನೇಹಿತರೆ. ಬೀನ್ಸ್ ಇಲ್ಲ ಅದು ಇದು ಏನೂ ತಲೆ ಕೆಡಿಸ್ಕೊಬೇಡಿ, ಯಾವುದಿರುತ್ತೋ ಅದು ಮಾಡಿ. ನಾನು ನಿಮ್ಗೆ ಹೇಳ್ದಂಗೆ ನೋಡಿ ಮೊಸರು ಬಜ್ಜಿ ಮಾಡಿದ್ದೆ, ನೆಂಚ್ಕೊಳ್ಳೋಕೆ ಸೌತೆಕಾಯಿ ಇತ್ತು, ನನ್ನ ಮಗ ಆಲೂ ಕಬಾಬ್ ಕೇಳ್ದ, ಒಂದು ಆಲೂಗಡ್ಡೆ ಕಟ್ ಮಾಡಿಬಿಟ್ಟು ಆಲೂ ಕಬಾಬು ಮಾಡಿದ್ದೆ. ದಯವಿಟ್ಟು ಈ ಪುದೀನ ಪಲಾವ್ ರೆಸಿಪಿ ತಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಬೇಸಿಗೆ ರಜೆ ಇರೋದ್ರಿಂದ ಮಕ್ಕಳು ಅದು ಇದು ಕೇಳ್ತಾನೆ ಇರ್ತಾರೆ ತಿಂಡಿ ಮಾಡಿಕೊಡು ಅಂತ. ಅವ್ರು ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ಎಲ್ಲ ನೀವು ಮಾಡಿಕೊಟ್ರೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.